ನಮಸ್ಕಾರ ಸ್ನೇಹಿತರೆ, ಐಜಿ ನೋಟ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳಿಗಾಗಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನನ್ನು ಓದುತ್ತಾ ಬಂದಿದ್ದೇವೆ. ಆದರೆ ಈ 100ರಿಂದ 120 ಪುಟಗಳ ಈ ಮ್ಯಾಗ್ಝಿನಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮುಖ್ಯ, ಎಲ್ಲವನ್ನು ಓದುತ್ತಾ ಹೋದರೆ ನಮಗೆ ಸಮಯ ಸಾಕಾಗುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಪರೀಕ್ಷೆಗೆ ಬಾರದ ವಿಷಯಗಳನ್ನೇ ಓದುತ್ತಾ ಸಮಯ ವ್ಯರ್ಥ ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗಾಗಿ ಒಂದು ವಿಶೇಷ ಕೆಲಸ ಮಾಡಿದ್ದೇನೆ. ಈ ಮ್ಯಾಗ್ಝಿನನ್ನು ಪೂರ್ತಿಯಾಗಿ ವಿಶ್ಲೇಷಿಸಿ ಅದರಲ್ಲಿ ಏನನ್ನು ಓದಬೇಕು ಮತ್ತು ಯಾವುದನ್ನು ಓದಬಾರದು ಎಂಬುದನ್ನು ಹೈಲೈಟ್ ಮಾಡುತ್ತಿದ್ದೇನೆ. ನಾನು ಹೈಲೈಟ್ ಮಾಡಿರುವ ಈ ಪಾಯಿಂಟ್ಸ್ ಓದಿದರೆ ಸಾಕು. ನೀವು ಈ ಪೂರ್ತಿ ಮ್ಯಾಗ್ಝಿನನ್ನು ಲೈನ್ ಟು ಲೈನ್ ಓದುವ ಜಂಜಾಟ ಇರುವುದಿಲ್ಲ. ಅದನ್ನು ಇಟ್ಕೋಬೇಡಿ. ಸ್ಮಾರ್ಟಾಗಿ ಓದಿ ಹೆಚ್ಚಿನ ಅಂಕಗಳನ್ನು ಹೇಗೆ ಗಳಿಸಬಹುದು ಎಂದು ಇವತ್ತಿನ ನಾವು ಕ್ಲಾಸ್ನಲ್ಲಿ ನೋಡೋಣ. ಬನ್ನಿ ಹಾಗಾದರೆ ತರಗತಿಯನ್ನು ಆರಂಭಿಸೋಣ. ಸೊ ಇವತ್ತಿನ ನಾವು ಮ್ಯಾಗ್ಝಿನನ್ನು ಜನವರಿಯಿಂದ ಸ್ಟಾರ್ಟ್ ಮಾಡೋಣ. ಜನವರಿಯಿಂದ ಸ್ಟಾರ್ಟ್ ಮಾಡಿದರೆ ನಾನು ಏನು ಮಾಡ್ತೀನಿ, ಒಂದು 4 ಪೇಜ್ 5 ಪೇಜ್ ಅಂತ ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಒಂದೊಂದು ವಿಡಿಯೋ ಮಾಡ್ತೀನಿ. ಹಾಗೆ ಕಡಿಮೆ ಸಮಯದಲ್ಲಿ ಕಡಿಮೆ ನಾಲೆಜನ್ನು ಮಾತ್ರ ನಾವು ಗ್ರಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಜನವರಿಗೆ ಹೋಗೋಣ. ಜನವರಿಗೆ ಫಸ್ಟ್ ಕಾನ್ಸೆಪ್ಟ್ ಯಾವುದಿದೆ, ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ 2 ತಾಣಗಳಂತಿದೆ. ಓಕೆ, ಇದರಲ್ಲಿ ಯಾವುದು ಓದಬೇಕು ಯಾವುದು ಓದಬಾರ್ದು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿದ್ರಲ್ಲಿ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ 2 ತಾಣಗಳು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲೇನು ಓದ್ಬೇಕು ನಾವು, ಯಾವ ಭಾರತದ 2 ತಾಣಗಳು ಯಾವುದು ಅಂತ ನೋಡ್ಕೋಬೇಕಾಗತ್ತೆ. ರಾಜಸ್ಥಾನದ ಸಿಲೇಸಾ ಸರೋವರ, ನೆಕ್ಸ್ಟು ಛತ್ತೀಸ್ಗಢದ ಕೋಪ್ರಾ ಜಲಾಶಯ ಅಂತ ಬರುತ್ತೆ. ಸೊ ಇವೆರಡು ಪ್ಲೇಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಮುಖ್ಯವಾಗಿ ಇದು ಎಷ್ಟನೇ ರಾಮ್ಸಾರ್ ತಾಣ ಅಂತ ಕೇಳ್ತಾರೆ. ಇದು ರಾಮ್ಸಾರ್ ತಾಣ ನೋಡಿ, ಇದು ಎಷ್ಟನೇದು ಅಂದರೆ 95ನೇದು. ಇದು 95ನೇದು. ರಾಜಸ್ಥಾನದ ಸಿಲೇಸರ್ ಸರೋವರ 95ನೇದು, ಛತ್ತೀಸ್ಗಢದ ಚೋಪ್ರಾ ಜಲಾಶಯ 96ನೇದು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಆದರೆ 96ನೇದು ಅಂತ ಹೇಳಿದೆ ನಾನು, ಬಟ್ ಇದು ಜನವರಿದಲ್ಲಿ ಬಂದಂಥ ಪ್ರಚಲಿತ ವಿದ್ಯಮಾನ. ಆದರೆ ಇತ್ತೀಚೆಗೆ ಅಂದರೆ ನಾನು ಅಪ್ಡೇಟ್ ಕೂಡ ಹೇಳ್ತಿರ್ತೀನಿ ನಿಮಗೆ, ಅದನ್ನು ನೀವು ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಾನು ಹೇಗಾದರೂ ಹೇಳ್ತೀನಿ. ಸೊ ಏನಾಗುತ್ತೆ, ಪ್ರಸ್ತುತ ಮತ್ತೆರಡು ಯಾವುದು ರಾಮ್ಸಾರ್ ತಾಣಗಳು ಭಾರತದ ಪಟ್ಟಿಯಲ್ಲಿ ಸೇರಿಕೊಂಡಿವೆ. ಅವು ಎಲ್ಲವೂ ಸೇರಿ ಪ್ರಸ್ತುತ 98 ರಾಮ್ಸಾರ್ ತಾಣಗಳು ಇವೆ ಇವಾಗ. ಹಾಗಾದರೆ ಆ 2 ಪ್ಲೇಸ್ಗಳು ಯಾವುದು? ಸೊ ಆ 2 ಪ್ಲೇಸ್ಗಳನ್ನ ಇಲ್ಲಿ ಕೊಟ್ಟಿದ್ದೇನೆ. 97ನೇದು UP ಏಟಾದ ಪಟ್ನ ಪಕ್ಷಿಧಾಮ. UPದ ಅಂದರೆ ಉತ್ತರ ಪ್ರದೇಶದಲ್ಲಿರುವ ಏಟಾದ ಪಟ್ನ, ಇದು 97ನೇ ರಾಮ್ಸಾರ್ ಪಟ್ಟಿಗೆ ಸೇರಿದ ತಾಣ. ಹಾಗಾದರೆ 98ನೇದು ಅಂದರೆ ಇತ್ತೀಚೆಗೆ ಆದಂಥ ಒಂದು ಯಾವುದಂದರೆ ಗುಜರಾತ್ ರಾಜ್ಯದಲ್ಲಿರುವ ಚೆರಿ ದಂಡ್ ಅಂತಿದೆ. ಈ ಚೆರಿ ದಂಡ್ ಅನ್ನೋದು ಇದು ರಾಮ್ಸಾರ್ ಪಟ್ಟಿಗೆ ಸೇರಿದ ಇತ್ತೀಚಿನ ಒಂದು ಪ್ಲೇಸ್ ಆಗಿದೆ, ಒಂದು ತಾಣವಾಗಿದೆ. 98ನೇದು. ಸೊ 97, 98, 94, 95, 96, 97, 98 ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ 94ನೇ ತಾಣ ಯಾವುದಂತ ನೋಡ್ಬೇಕಾಗುತ್ತೆ. ಟಾಪ್ 5 ಕೇಳ್ತಾರೆ ಎಕ್ಸಾಮ್ದಲ್ಲಿ, ಟಾಪ್ 5 ಕೇಳ್ತಾರೆ. ಹಾಗಾಗಿ 94ನೇ ತಾಣ ಯಾವುದಂದರೆ ಬಿಹಾರದ ಗೋಗಾಬಿಲ್ ಸರೋವರ ಅಂತ ಬರುತ್ತೆ. ಗೋಗಾಬಿಲ್ ಸರೋವರ ನಿಮ್ಗೆ ನೆನಪಿರಬೇಕು. 94ರಿಂದ ಅಂದರೆ 98 ತನಕ ಎಲ್ಲ ರಾಮ್ಸಾರ್ ತಾಣಗಳ ಪಟ್ಟಿ ನಿಮಗೆ ನೆನಪಿರಬೇಕು. ಮಸ್ಟ್ ಆ್ಯಂಡ್ ಶುಡ್. KA, KPSC, KSB ಯಾವುದೇ ಎಕ್ಸಾಮ್ ಇರಲಿ, ಇದ್ರ ಮೇಲೆ ಮಾತ್ರ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಇನ್ನೊಂದು ನಿಮಗೆ ಹಿಂಟ್ ಕೊಡ್ತೀನಿ, ಎಕ್ಸಾಮ್ದಲ್ಲಿ ಯಾವ ಥರ ಕೇಳ್ತಾರೆ ಅಂತ. ಸೊ ಇವಾಗ ಟ್ರೆಂಡ್ನಲ್ಲಿರೋದು ಇತ್ತೀಚೆಗೆ 2026ರಲ್ಲಿ ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ತಾಣಗಳು ಯಾವುದಂತ ಕೇಳ್ತಾರೆ. ಸೊ 2026 ಅಂತ ಮೆನ್ಷನ್ ಮಾಡ್ತಾರೆ, 2026 ಅಂತ ಮೆನ್ಷನ್ ಮಾಡ್ತಾರೆ. 2026 ಅಂತ ಮೆನ್ಷನ್ ಮಾಡಿದಾಗ ನೋಡಿ, ಈ 2 ಪ್ಲೇಸ್ಗಳು ಬರೋದಿಲ್ಲ. ಯಾಕಂದರೆ ಈ 2 ಪ್ಲೇಸ್ಗಳು 2025ರಲ್ಲಿ ಬಂದಂಥ ರಾಮ್ಸಾರ್ ತಾಣ ಪಟ್ಟಿಗಳು. ನಾನು ಇವಾಗಲೇ ಆಗಲೇ ಹೇಳಿದ್ನಲ್ವಾ, 97, 98ನೇ ಪ್ಲೇಸ್ ಅಂತ. ಇವು ನೋಡಿ, ಇವು 2026ರಲ್ಲಿ ಬಂದಂಥ ರಾಮ್ಸಾರ್ ತಾಣ ಪಟ್ಟಿಗಳಿಗೆ ಸೇರ್ಪಡೆಗೊಂಡಿವೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದೇನು ಬೇಡ ನಮಗೆ, ಎಲ್ಲ ಉಳಿದಿರೋ ಇನ್ಫಾರ್ಮೇಷನು. ರಾಜಸ್ಥಾನದ ಸಿಲೇಸರ್ ಸರೋವರ, ಇದರಲ್ಲಿ ಏನು ಓದಬೇಕ್ರಿ ಸರ್? ಇದರಲ್ಲಿ ಏನು ಓದಬೇಕಂತಂದರೆ ಇದೊಂದು ಬಹಳ ಇಂಪಾರ್ಟೆಂಟ್ ಏನಲ್ಲ, ಬಟ್ ಎಕ್ಸಾಮ್ದಲ್ಲಿ ಕೇಳ್ಬೋದು. ಸೊ ಯಾವುದಕ್ಕೂ ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಯಾವುದಂದರೆ ಇದನ್ನು ಯಾರು ನಿರ್ಮಾಣ ಮಾಡಿದ್ರು? ಯಾಕಂದರೆ ಈ ಸಿಲೇಸರ್ ಸರೋವರ ಅನ್ನೋದು ಒಂದು ಮಾನವ ನಿರ್ಮಿತ ಜೋಗು ಪ್ರದೇಶ ಆಗೈತಿ. ಇದನ್ನು ವಿನಯ್ ಸಿಂಗ್ ಎಂಬ ಮಹಾರಾಜರು 1845ರಲ್ಲಿ ನಿರ್ಮಾಣ ಮಾಡಿದರು. ರೂಪ್ರೇಲ್ ನದಿಯ ಉಪನದಿಗೆ ಅಡ್ಡಲಾಗಿ ಇದನ್ನು ನಿರ್ಮಾಣ ಮಾಡಿದರು. ಇದೊಂದು ಪಾಯಿಂಟ್ ಓದಿದರೆ ಇದಕ್ಕೆ ಸಾಕು.
ಇನ್ನು ಛತ್ತೀಸ್ಗಢದ ಕೋಪ್ರಾ ಜಲಾಶಯ ಬಗ್ಗೆ ಏನು ಓದಬೇಕಂದ್ರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್, ಇದನ್ನೆಲ್ಲ ಓದಬೇಕಾ? ಬೇಡ ಸರ್, ಇದೆಲ್ಲ ಬೇಡ. ನಮಗೆ ಬೇಕಿರೋದು ಇದು ಒಂದೇ, ಮಹಾನದಿಯ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿರುವ ಜಲಾಶಯವಾಗಿದೆ. ಮಹಾನದಿಯ ಮೇಲ್ಭಾಗದಲ್ಲಿ ಇದು ಕೋಪ್ರಾ ಜಲಾಶಯ ಎಲ್ಲಿದೆ ಅಂದರೆ ಮಹಾನದಿಯ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿರುವ ಒಂದು ಜಲಾಶಯವಾಗಿದೆ ಅಂತಂದರೆ ಇದೊಂದು ಪಾಯಿಂಟ್ ನಮಗೆ ಸಾಕು ಎಕ್ಸಾಮ್ಗೆ. ಓಕೆ, ಅದಾದಮೇಲೆ ನಾನು ಆವಾಗಲೇ ಹೇಳಿದಾಗೆ 2025 ನವಂಬರ್ ಬಿಹಾರ್ ಅಂದರೆ ಈ 94ನೇ ಪ್ಲೇಸ್ ಕೇಳ್ತಾರೆ, 95ನೇ ಪ್ಲೇಸ್ ಕೇಳ್ತಾರೆ, ಹೌದಾ? 95 ಇದು 96, ಆಯಿತಾ? ಇದನ್ನು ಕೇಳ್ತಾರೆ 2025ರಲ್ಲಿ ಬಂದಂಥ ಪ್ಲೇಸ್ಗಳು. ಇನ್ನು ತೇವಭೂಮಿ ಮಾನ್ಯತೆ ಪಡೆದ ದೇಶದ ಮೊದಲ ಎರಡು ನಗರಗಳು ಕೇಳ್ತಾರೆ. ಮೊದಲ 2 ನಗರಗಳು ಇದು ಇಂಪಾರ್ಟೆಂಟ್. ಇದರಲ್ಲಿ ಏನು ಓದಬೇಕಂದ್ರೆ ಇವೆರಡೇ ಪಾಯಿಂಟ್ ಓದಿ. ಮಧ್ಯಪ್ರದೇಶದ ಇಂದೋರ್ ಒಂದು ಓದಿ, ರಾಜಸ್ಥಾನದ ಉದಯಪುರ, ಇವೆರಡು ತೇವಭೂಮಿ ಮಾನ್ಯತೆ ಪಡೆದ ದೇಶದ ಮೊದಲ 2 ನಗರಗಳು. ಇಷ್ಟು ಓದಿದರೆ ಸಾಕು. ನೋಡಿ ಗೆಳೆಯರೆ, ಈ ಬಾಕ್ಸ್ನಲ್ಲಿರುವ ಮಾಹಿತಿ ಬಹಳ ಮುಖ್ಯವಾಗಿದೆ. ಇಲ್ಲಿರುವ ದಿನಾಂಕ ಅಂದರೆ ದಿನಾಂಕ ಏನು ಬೇಡ ನಮಗೆ, ಇಲ್ಲಿರುವ ಪ್ಲೇಸ್ಗಳು ಮತ್ತು ಈ ವರ್ಷ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರಾಮ್ಸಾರ್ ಪಟ್ಟಿಗೆ ಸೇರಿದ ಕರ್ನಾಟಕದ ತಾಣಗಳು, ಯಾಕಂದರೆ ಕರ್ನಾಟಕದ ರಿಲೇಟೆಡ್ ಯಾವುದೇ ಇನ್ಫಾರ್ಮೇಷನ್ ಬರಲಿ ಅದು ಎಕ್ಸಾಮ್ ದೃಷ್ಟಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ರಾಮ್ಸಾರ್ ಪಟ್ಟಿಗೆ ಸೇರಿದ ಕರ್ನಾಟಕದ ತಾಣಗಳ ಸಂಖ್ಯೆ ಎಷ್ಟಿದೆ? 4 ಇದೆ. ಸೊ ಅದರಲ್ಲಿ ಒಂದನೇದಾವುದು ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ 2022ರಲ್ಲಿ ಸೇರ್ಪಡೆ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ರಾಜ್ಯದ ಮೊದಲ ರಾಮ್ಸಾರ್ ತಾಣ ಇದಾಗಿದೆ. ನೆಕ್ಸ್ಟು ಅಗ್ನಾಸಿನಿ ಬರುತ್ತೆ, ಅಂಕಸಮುದ್ರ ವಿಜಯನಗರ ಡಿಸ್ಟಿಕ್ನಲ್ಲಿ ಬರುತ್ತೆ, ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಗದಗ ಡಿಸ್ಟಿಕ್ನಲ್ಲಿ ಬರುತ್ತೆ. ಇಷ್ಟು ಕರ್ನಾಟಕಕ್ಕೆ ಸಂಬಂಧಿಸಿದ ರಾಮ್ಸಾರ್ ತಾಣಗಳು. ನೆಕ್ಸ್ಟ್ ಇದೆಲ್ಲ ಓದಬೇಕು ಸರ್. ತೆಳಗಿಂದು ನೀವು ಕೊಟ್ಟಿದ್ರಲ್ವ, ಇನ್ನು ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ದಲ್ಲಿ ಇದ್ರ ಮೇಲೆ PC ಒಳಗೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು, ಇದು INC 39th INC ಬಹಳ ಇಂಪಾರ್ಟೆಂಟ್ ಆಗುತ್ತೆ. 39th INC ಇಲ್ಲ ಕೇಳ್ತೀರಿ ಸರ್, ಯಾಕಂದರೆ ಇದು ಇತ್ತೀಚೆಗೆ ಶತಮಾನೋತ್ಸವ ಆಚರಿಸಿಕೊಂಡಿದೆ. 39th INC ಅದಕ್ಕೆ ಇಂಪಾರ್ಟೆಂಟ್ ಅಂದರೆ 1924 ಡಿಸೆಂಬರ್ 25-26ರಂದು ಬೆಳಗಾವಿಯಲ್ಲಿ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಈ 39ನೇ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಇದು 2024ಕ್ಕೆ ಶತಮಾನೋತ್ಸವ ಅಂದರೆ 100 ಇಯರ್ಸ್ ಪೂರೈಸಿತು. ಹಾಗಾಗಿ ಇದನ್ನು ಕರ್ನಾಟಕ ಸರ್ಕಾರ ಇತ್ತೀಚೆಗೆ 2024 ಡಿಸೆಂಬರ್ 25-27ರಂದು ಅಲ್ಲಿಯವರೆಗೆ ಶತಮಾನೋತ್ಸವ ಬೆಳಗಾವಿಯಲ್ಲಿ ಆಯೋಜಿಸಲಾಯಿತು. ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳ್ತಾರೆ, ಬೆಳಗಾವಿಯಲ್ಲಿ ನಡೆದ ಕಾರಣ ಬೆಳಗಾವಿಯಲ್ಲಿ ಆಯೋಜಿಸಲಾಯಿತು. ನೆಕ್ಸ್ಟ್ ಏನು ಓದಬೇಕು? ಮೊದಲ ಜಂಜಿ ಥೀಮ್ನ ಅಂಚೆ ಕಚೇರಿಗಳು ಆರಂಭ. ಸರ್ ಇದರಲ್ಲಿ ಏನು ಓದಬೇಕು ಸರ್ ನಾವು? ಹಂಗಿದ್ರೆ ಇದರಲ್ಲಿ ನೋಡಿ ಎಲ್ಲ ಓದೋ ಅವಶ್ಯಕತೆ ಇಲ್ಲ ನಮಗೆ. ಇದರಲ್ಲಿ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನಾನೇನು ಹೈಲೈಟ್ ಮಾಡಿದ್ದೀನಿ ಅಷ್ಟನ್ನು ಮಾತ್ರ ಓದಿ. ಮೊದಲ ಜಂಜಿ ಥೀಮ್ನ ಕಚೇರಿಗಳು ಆರಂಭ ಅಂತ ಕೊಟ್ಟಿದ್ದಾರೆ. ಸೊ ಏನು ಗೊತ್ತು, ಇದು ಯಾವ ಸಚಿವಾಲಯ ಆರಂಭ ಮಾಡೈತಿ ಅಂತ ಕೇಳ್ತಾರೆ. ಸರ್ ಸಂಪರ್ಕ ಸಚಿವಾಲಯ ಅಂತ ಗೊತ್ತಿರಬೇಕು. ಎಲ್ಲೆಲ್ಲಿ ಆರಂಭ ಮಾಡಿದರೆ ದೇಶಾದ್ಯಂತ ಆರಂಭ ಮಾಡಿದ್ದಾರೆ ಸರ್, ದೇಶಾದ್ಯಂತ ಆರಂಭ ಮಾಡಿದ್ದಾರೆ. ಮತ್ತು ಯಾರ ಸಹಯೋಗದಿಂದ ಮಾಡಿದ್ದಾರೆ ಸರ್? ಜಂಜಿ ಅಂತ ಹೇಳ್ತಿದ್ದಾರೆ. ಸೊ ಜಂಜಿ ಅವರ ಸಹಾಯ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳ ಸಹಾಯದೊಂದಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಹಾಗೆ ಇದರ ಧ್ಯೇಯವಾಕ್ಯ ಏನಿದೆ ಅಂತಂದರೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಕಚೇರಿಗಳನ್ನು ಆರಂಭ ಮಾಡಿದ್ದಾರೆ. ಹಾಗೆ ಇಂಪಾರ್ಟೆಂಟ್ ಏನಪ್ಪ ನೋಡಿ, ಇದು ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ ದೃಷ್ಟಿಯಲ್ಲಿ ಭಾಳ ಇಂಪಾರ್ಟೆಂಟು. ನಾನು ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಆಯಿತಾ. ಇದೇನು ನಾನು ಬಾಕ್ಸ್ ಹಾಕಿದ್ನಲ್ವ, ಈ ಬಾಕ್ಸ್ನಲ್ಲಿರೋ ಮಾಹಿತಿ ಬಹಳ ಇಂಪಾರ್ಟೆಂಟು. ಈ ಪ್ಯಾರಾದಲ್ಲಿರೋ ವಿವರಣೆಯನ್ನು ಕೇವಲ ನೀವು ಮಾಹಿತಿಗಾಗಿ ಮಾತ್ರ ಓದಬೇಡಿ, ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟು ಆಯಿತಾ. ಯಾಕೆ ಅಂದರೆ ಮೊದಲ ಜಂಜಿ ಥೀಮ್ನ ಅಂಚೆ ಕಚೇರಿಗಳು ಇವೆ 4ಗಳು. ಏನು 4 ಪ್ಲೇಸ್ ಅದಲ್ಲ ಇವು. ಈ 4 ಪ್ಲೇಸ್ಗಳು ಏನಂದರೆ ಮೊದಲ ಜಂಜಿ ಥೀಮ್ನ ಅಂಚೆ ಕಚೇರಿಗಳು ಅಂತ ಹೇಳ್ಬೇಕು ನೀವು. ಫಸ್ಟ್ ಎಲ್ಲಿ ಇದು ಆರಂಭ ಆಯ್ತು ರೀ? IIT ದೆಹಲಿ ಒಳಗೆ ಆಯ್ತು ರೀ. ಫಸ್ಟ್ IIT ದೆಹಲಿ. ಸೆಕೆಂಡ್ ಗುಜರಾತ್ ರಾಜ್ಯದ ಅಹಮದಾಬಾದ್ IIT. ಅಂದರೆ ಒಂದು IIT ದೆಹಲಿ, ಒಂದು ಗುಜರಾತ್ ರಾಜ್ಯದ ಅಹಮದಾಬಾದ್ IIT, ಮತ್ತು ಇನ್ನೊಂದು ಕೇರಳದ ಕೊಟ್ಟಾಯಂ ಒಳಗೆ ಆರಂಭ ಆಗಿದೆ. ಮತ್ತು ಬೆಂಗಳೂರಿನ ಭಾಳ ಇಂಪಾರ್ಟೆಂಟ್ ರೀ, ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ನ ಅಚಿತ್ ನಗರದಲ್ಲಿ ಆರಂಭಿಸಲಾಗಿದೆ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ ಬೆಂಗಳೂರಿನೊಳಗೆ ಆರಂಭ ಆಗೈತಿ. ಸೊ ನಾನು ಏನು ಮಾಡ್ತೀನಿ, ನಾನು ಹೇಳುವಾಗ ನಿಮ್ಮ ಮುಂದೆ ಈ ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಇರಲಿ ಆಯಿತಾ. ಇದ್ದರೆ ಬಹಳ ಒಳ್ಳೆಯದು. ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಏನು ಮಾಡ್ಕೊಳ್ಳಿ, ಪಾಸ್ ಮಾಡಿಕೊಂಡು ಬರಿತಾ ಹೋಗಿ, ಪಾಯಿಂಟ್ಸ್ ಮಾಡ್ತಾ ಹೋಗಿ. ಪಾಸ್ ಮಾಡ್ಕೊಂಡು ಬರಿತಾ ಹೋದರೆ ಟೈಮ್ ಭಾಳ ವೇಸ್ಟ್ ಆಗುತ್ತೆ, ಮತ್ತು ನಾನು ಹೇಳಿದ್ದು ಕೂಡ ವೇಸ್ಟ್ ಆಗುತ್ತೆ. ಸೊ ನೀವೇನು ಮಾಡಿ, ಮ್ಯಾಗ್ಜಿನ್ ತೊಗೊಳ್ಳಿ, ನಾನು ಏನು ಹೇಳ್ತಾ ಹೋಗ್ತೀನಿ ಅದನ್ನು ಹೈಲೈಟ್ ಮಾಡಿ, ಮತ್ತೆ ಆಮೇಲೆ ಒಂದ್ಸಲ ಬಿಟ್ಟು ಕ್ಲಾಸ್ ಮುಗಿದ್ರೆ ಒಂದ್ಸಲ ನೋಡ್ಕೊಳ್ಳಿ, ಆಮೇಲೆ ರಿವಿಷನ್ ಮಾಡ್ಕೊಳ್ಳಿ. ಮುಗಿದು ಇಷ್ಟೇ ಕರೆಂಟ್ ಅಫೇರ್ಸು. ಇದಾದಮೇಲೆ ಮತ್ತೇನಂತಂದರೆ ಇಂಪಾರ್ಟೆಂಟು
ಐ ಐ ಟಿ ದೆಹಲಿಯಲ್ಲಿ ಅನಾವರಣಗೊಂಡ ಮೊದಲ ಜಂಜಿ ಅಂಚೆ ಕಚೇರಿ, ಅಂದರೆ ದೇಶದಲ್ಲಿ ಮೊದಲ ಜಂಜಿ ಅಂಚೆ ಕಚೇರಿ ಎಲ್ಲಿ ಆರಂಭ ಆಯಿತು ಅಂತ ಕೇಳಿದ್ರೆ ಅದು ಐ ಐ ಟಿ ದೆಹಲಿಯಲ್ಲಿ ಆರಂಭವಾಯಿತು. ಇಷ್ಟು ಪಾಯಿಂಟ್ ನಮ್ಗೆ ಸಾಕು, ಉಳಿದಿರೋ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಅಲ್ಲ. ಇನ್ನು ಜಂಜಿ ಕಚೇರಿ ವೈಶಿಷ್ಟ್ಯತೆಗಳು ಕೇಳಿದ್ರೆ ವೈಶಿಷ್ಟ್ಯ ಅಂದರೆ ಇದು ನೋಡಿ, ಇದು ಜಸ್ಟ್ ನಿಮ್ಮ ಎದಕ್ಕಂದ್ರೆ ಇದು ನಿಮ್ಮ ಪ್ಯಾರದಲ್ಲಿರೋ ವಿವರಣೆ, ಜಸ್ಟ್ ನಿಮ್ಮ ಮಾಹಿತಿಗಾಗಿದ್ದು, ಇದು ಬರೀ ನಿಮ್ಮ ಮಾಹಿತಿಗಾಗಿ, ಇದನ್ನ ನಾನು ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ಗೊತ್ತಿರಲಿ ನಿಮಗೆ, ಇದು ವಿದ್ಯಾರ್ಥಿಗಳ ಸಹಯೋಗದಿಂದ ಈ ಅಂಚೆ ಕಚೇರಿಯನ್ನು ವಿನ್ಯಾಸಗೊಳಿಸಲಾಗಿದ್ದು ಆಧುನಿಕ ಸೌಂದರ್ಯ ಶಾಸ್ತ್ರ, ವೈಫೈ ವಲಯಗಳು, ಸೃಜನಶೀಲ ಬರಹಗಳು ಮತ್ತು ಐ ಫೈನ್ ಆರ್ಟ್ ಸೊಸೈಟಿಯಿಂದ ರಚಿತವಾದ ಒಂದು ಕಲಾತ್ಮಕ ಕೃತಿಗಳನ್ನು ಒಳಗೊಂಡಿದೆ. ಅಂದರೆ ಈ ಜನರೇಷನ್ ತಕ್ಕಂಗೆ ಅಲ್ಲಿ ಏನು ಮಾಡಿದ್ರೆ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ. ಇದು ಜಸ್ಟ್ ನಿಮ್ಮ ಮಾಹಿತಿಗಾಗಿ ಇರಲಿ ಅಷ್ಟೇ. ಇನ್ನು ಕೇರಳ ರಾಜ್ಯದ ಮೊದಲ ಜಂಜಿ ಅಂಚೆ ಕಚೇರಿ ಅಂತ ಇದೆ. ಇದೆಲ್ಲ ಇನ್ಫಾರ್ಮೇಷನ್ ಬೇಡ, ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಕೇರಳದ ಕೊಟ್ಟಾಯಂನಲ್ಲಿ ಮೊದಲ ಅಂಚೆ ಕಚೇರಿ ಓಪನ್ ಆಯ್ತಂತ. ಸೊ ಐ ಐ ಟಿ ದೆಹಲಿ, ಗುಜರಾತ್ ರಾಜ್ಯದ ಅಹಮದಾಬಾದ್ ಐ ಐ ಟಿ, ಕೇರಳದ ಕೊಟ್ಟಾಯಂ ಮತ್ತು ಬೆಂಗಳೂರು ಆಚಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ 4 ಪ್ಲೇಸ್ನಲ್ಲಿ ಮೊದಲ ಜಂಜಿ ಥೀಮ್ನ ಅಂಚೆ ಕಚೇರಿಗಳು ಆರಂಭವಾದವು. ಅದರಲ್ಲಿ ದೇಶದಲ್ಲಿ ಮೊದಲು ಆರಂಭವಾಗಿದ್ದು ಐ ಐ ಟಿ ದೆಹಲಿ. ಮತ್ತು ಇನ್ನು ನಮ್ಮ ರಾಜ್ಯದಲ್ಲಿ ಕೇಳ್ತಾರೆ, ಇದನ್ನು ಜಮ್ಮು ಕಾಶ್ಮೀರದ, ಇದೇನು ಬೇಡ ಸರ್, ಯಾಕಂದರೆ ಇಂಥ ಜಂಜಿ ಅಂಚೆ ಕಚೇರಿಗಳು ಬಹಳ ಕಡೆ ಆರಂಭ ಆಗ್ಯಾವ್ರಿ ಈಗ. ಬಟ್ ಎಕ್ಸಾಮ್ದಾಗ ಎಲ್ಲ ಕೇಳಂಗಿಲ್ಲ. ಮೊದಲು ಆರಂಭಗೊಂಡಿದ್ದು ಕೇಳ್ತಾರೆ, ಮತ್ತು ದೇಶದಲ್ಲಿ ಮೊದಲು ಆರಂಭಗೊಂಡಿದ್ದು ಕೇಳ್ತಾರೆ, ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೊದಲು ಆರಂಭಗೊಂಡಿದ್ದು ಕೇಳ್ತಾರೆ. ಅದು ನಾವು ಮುಂದೆ ನೋಡೋಣ. ಕರ್ನಾಟಕ ರಾಜ್ಯದ ಮೊದಲ ಜಂಜಿ ಥೀಮ್ ಅಂಚೆ ಕಚೇರಿ ಎಲ್ಲಿ ಆರಂಭ ಆಯಿತು ಕೇಳ್ತಾರೆ, ಅದು ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ನಲ್ಲಿ. ಇಷ್ಟೇ ಸಾಕು ಸರ್ ನಮಗೆ, ಇಷ್ಟೇ ಇನ್ಫಾರ್ಮೇಷನ್ ಸಾಕು. ಇದೇನಿದೆ ಸರ್, ಇದೆಲ್ಲ ಇನ್ಫಾರ್ಮೇಷನ್ ನಮ್ಗೆ ಬೇಡ, ಇದೇನೂ ಬೇಡ, ಇದು ಯಾವುದೂ ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ, ಆಯಿತಾ. ಇನ್ನೊಂದು, ಈ ಜಂಜಿಗೆ ಸಂಬಂಧಿಸಿದಂತೆ DIY ಅಂತ ಬರುತ್ತೆ, DIY. ಯಾಕಂದರೆ ಜಂಜಿ ಪ್ರೇಕ್ಷಕರು ಡೂ ಇಟ್ ಯುವರ್ ಸೆಲ್ಫ್, ಅಂದರೆ ನಿಮ್ಮ ಪಾಡಿಗೆ ನೀವು ಮಾಡಿ ಅಂತ ಹೇಳ್ತಾರೆ ಅವರು. ಸೊ ಯಾಕಂದರೆ ಇತ್ತೀಚೆಗೆ ಈ ಜಂಜಿ ನ್ಯೂಸ್ನಲ್ಲಿ ಇರೋದ್ರಿಂದ ಅವರು ಯೂಸ್ ಮಾಡೋ ಟರ್ಮ್ಸ್ ಕೂಡ ಒಂದೊಂದು ಸ್ಲ್ಯಾಂಗು ಕೂಡ ಒಂದೊಂದು ಚೇಂಜ್ ಇದೆ. ಸೊ ಇದನ್ನು ಕೂಡ ಎಕ್ಸಾಮ್ದಲ್ಲಿ ಕೇಳೋದು ಬಹಳ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ದಲ್ಲಿ. ಹಾಗಾಗಿ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಗೋರ್ಮೆಂಟ್ದವರೇ ಇದನ್ನು ಡೂ ಇಟ್ ಯುವರ್ ಸೆಲ್ಫ್ ಎಂಬ ವರ್ಡ್ ಯೂಸ್ ಮಾಡಿದ್ದಾರೆ. ಅಂದರೆ ನಾವು ಯಾಕೆ ಯೂಸ್ ಮಾಡಬಾರ್ದು, ಎಕ್ಸಾಮ್ದಲ್ಲಿ ಯಾಕೆ ಕೇಳಬಾರ್ದು, ಹೌದಲ್ಲ. ಹಾಗಾಗಿ DIY ಅಂದರೆ ಡೂ ಇಟ್ ಯುವರ್ ಸೆಲ್ಫ್ ಅಂತ ಗೊತ್ತಿರಲಿ ನಿಮಗೆ. ಹಾಗೆ ಜಂಜಿ ಇತ್ತೀಚೆಗೆ ನೇಪಾಳದಲ್ಲಿ ಜಂಜಿ ದಂಗೆ ಅಂತ ಬಂತು. ಇತ್ತೀಚೆಗೆ ನಮ್ಮ ಕೆ ಇದವರು ಅಥವಾ ನಮ್ಮ ಗೋರ್ಮೆಂಟ್ದವ್ರು ಯಾವುದೇ ಎಕ್ಸಾಮ್ ನಡೆಸ್ತಿಲ್ಲ ಅಂತ ಜಂಜಿ ನಾವು ದಂಗೆ ಮಾಡ್ತೀವಿ ಅಂತ ಹೇಳಿದರು. ಇದೆಲ್ಲ ಸುದ್ದಿಯಲ್ಲಿ ಇರೋದ್ರಿಂದ ಈ ಭಾರತದಲ್ಲಿ ಜಂಜಿಗಳಿಗೆ ಸುದ್ದಿ, ಅದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಯಾವ ವರ್ಷದ ನಡುವೆ ಹುಟ್ಟಿದವರಿಗೆ ನಾವು ಜಂಜಿ ಕಿಡ್ಸ್ ಅಂತ ಕರಿತೀವಿ ಅಂತಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. 1997ರಿಂದ 2012 ನಡುವೆ, 1997ರಿಂದ 2012 ನಡುವೆ ಏನು ಹುಟ್ಟಿದಾರಲ್ಲ ಇವರಿಗೆ ನಾವು ಜಂಜಿ ಕಿಡ್ಸ್ ಅಂತ ಕರಿತೀವಿ, ಜಂಜಿ ಮಕ್ಕಳು ಅಂತ ಕರಿತೀವಿ ನಾವು. ಸೊ ಇಷ್ಟು ಗೊತ್ತಿರಲಿ ನಮಗೆ ಅಷ್ಟೇ, ಮತ್ತು ಜಾಸ್ತಿ ಏನೋ ಇನ್ಫಾರ್ಮೇಷನ್ ಬೇಡ, ಇವೆಲ್ಲ ಬೇಡ ನಮಗೆ. ನೋಡಿ ಇವೆಲ್ಲ ಬೇಡ, ನಾನು ಏನು ಹೇಳ್ತೀನಿ ಅಷ್ಟನ್ನು ಮಾತ್ರ ಹೈಲೈಟ್ ಮಾಡ್ತಾ ಹೋಗಿ. ನೋಡಿ ನೆಕ್ಸ್ಟ್, ಮೊಬೈಲ್ನಲ್ಲಿ ಸೈಬರ್ ಭದ್ರತಾ ಆ್ಯಪ್ ಸಂಚಾರ ಸಾಥಿ ಕಡ್ಡಾಯ ಆದೇಶ ರದ್ದುಪಡಿಸಿದ ಕೇಂದ್ರ ಸರ್ಕಾರ. ಅಂದರೆ ಮೊಬೈಲ್ನಲ್ಲಿ ಸೈಬರ್ ಭದ್ರತಾ ಆ್ಯಪ್ ಅಂತಿತ್ತು, ಅದು ಸಂಚಾರಿ ಸಾಥಿ ಅಂತ. ಈ ಸಂಚಾರಿ ಸಾಥಿ ಅನ್ನೋದು ಮೊದಲು ನಿಮ್ಗೆ ಗೊತ್ತಿರಬೇಕು, ಇದೊಂದು ಸೈಬರ್ ಭದ್ರತಾ ಆ್ಯಪ್ ಅನ್ನೋದು ಗೊತ್ತಿರಬೇಕು. ಇದನ್ನು ಮೊದಲು ಕಡ್ಡಾಯ ಮಾಡಿತ್ತು, ಯಾವುದೋ ಕೇಂದ್ರ ಸರ್ಕಾರ ಇದನ್ನು ಮೊದಲು ಕಡ್ಡಾಯ ಮಾಡಿತ್ತು. ಆದರೆ ಈಗ ಅದನ್ನು ರದ್ದುಪಡಿಸಿದೆ. ಯಾಕಂತಂದರೆ ನೋಡಿ, ಅದನ್ನು ಇಲ್ಲಿದೆ. ಯಾಕಂತ ಆದೇಶಕ್ಕೆ ಜನರ ವಿರೋಧ ಆಯ್ತು. ಅದಕ್ಕೆ ಫಸ್ಟ್ ನಾವು ಏನಂತ ನೋಡ್ಕೊಳ್ಳೋಣ. ಭಾರತದಲ್ಲಿ ಮಾರಾಟವಾಗುವ ಮೊಬೈಲ್ ಫೋನ್ಗಳಲ್ಲಿ ತಯಾರಿಕಾ ಹಂತದಲ್ಲಿಯೇ ಸಂಚಾರ ಸಾಥಿ ಆ್ಯಪ್ ಅಳವಡಿಸುವ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಹಿಂದಕ್ಕೆ ತೆಗೆದುಕೊಂಡಿದೆ. ಯಾಕಪ್ಪ ಹಿಂದಕ್ಕೆ ತೆಗೆದುಕೊಂಡ್ರೆ, ಯಾಕಂದ್ರೆ ಆ್ಯಪ್ನ ಅಳವಡಿಕೆಯಿಂದ ಖಾಸಗಿತನಕ್ಕೆ ಧಕ್ಕೆ ಉಂಟಾಗುತ್ತದೆ. ಅಂದರೆ ಆರ್ಟಿಕಲ್ 21 ನಮಗೆ ಪ್ರೈವೇಸಿ ಇರುವುದಿಲ್ಲ ಅಂತ ಹೇಳ್ತಾರೆ. ಸೊ ಬಹುಮುಖ್ಯವಾಗಿ ಗೌಪ್ಯತೆ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ. ಸರ್ಕಾರವು ತನ್ನ ತಂತ್ರಾಂಶವನ್ನು ಗೂಢಚಾರಕ್ಕಾಗಿ ಬಳಕೆ ಮಾಡಲಿದ್ದು ನಾಗರಿಕರ ಮೇಲೆ ಸರ್ಕಾರದ ಕಣ್ಗಾವಲಿಗೆ ಅವಕಾಶವಿರುತ್ತದೆ ಎಂಬ ಈ ಹಿನ್ನೆಲೆಯಲ್ಲಿ ಈ ಆದೇಶಕ್ಕೆ ಜನರು ಮತ್ತು ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೌದು ಸರ್, ಇದು ವಿರೋಧ ವ್ಯಕ್ತಪಡಿಸೋಕ್ಕೆ ಒಂದು ಲೆಕ್ಕ ಇದೆ. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಪ್ರೈವೇಸಿ ಅಂತ ಇರುತ್ತೆ. ಸೊ ಆ ಪ್ರೈವೇಸಿಗೆ ನೀವು ಧಕ್ಕೆ ತಂದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸರ್ಕಾರ ಇದನ್ನ ಏನು ಮಾಡುತ್ತೆ, ಇಲ್ಲ ನಾವು ಏನು ಮಾಡ್ತೀವಿ, ನಾವು ಯಾವುದೇ ಪ್ರೈವೇಸಿ ಧಕ್ಕೆ ತರಂಗಿಲ್ಲ, ನಮಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಅದರಲ್ಲಿ ಟ್ರ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಜನ ಅದನ್ನು ನಂಬೇಕಲ್ಲ ಸರ್, ಹೌದಲ್ವ. ಹಾಗೆ ಸಂಚಾರ ಸಾಥಿ ಆ್ಯಪ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಇದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ KE ಇದರ ಮೇಲೆ ಕ್ವಶನ್ ಕೇಳಿದ್ರು ಸರ್, KE ಇದ್ರ ಮೇಲೆ ಕ್ವಶನ್ ಕೇಳಿದರು, ಮತ್ತು KSVದಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ ಕೇಳಿದರು. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. 2023ರಲ್ಲಿ ಸಂಚಾರ ಸಾಥಿ ಆ್ಯಪನ್ನು ಬಿಡುಗಡೆ ಮಾಡಲಾಯಿತು. 2023 ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಅಂತ ಮೊಬೈಲ್ ಕಳ್ತನ ಆಗಲಿ, ಇಲ್ಲಿಕಂದರೆ ಯಾವುದೋ ಮೊಬೈಲ್ ಕಳ್ತನ ಆದರೆ ಆ ಡೂಪ್ಲಿಕೇಟ್ ಸಿಮ್ ಬಳಸ್ಕೊಂಡು ಅದ್ರ ಮೂಲಕ ಏನು ಮಾಡ್ತಾರೆ,
IMEI ಕೋಡ್ ಅಂತ ಇರುತ್ತೆ. ಅದರ ಮುಖಾಂತರ ಮೊಬೈಲ್ನ ಪತ್ತೆ ಹಚ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿರಬೇಕು. ಸೊ ಮೊಬೈಲ್ ಕಳ್ಳತನ ಆಗಿರೋದನ್ನು ಪತ್ತೆ ಹಚ್ಚಕ್ಕೆ ನಾವು ಈ ಸಂಚಾರ ಸಾಥಿ ಆ್ಯಪನ್ನು ನಾವು ಯೂಸ್ ಮಾಡ್ತೀವಿ. 2023ರಲ್ಲಿ ಈ ಆ್ಯಪ್ ಬಿಡುಗಡೆ ಆಗಿತ್ತು. ಹಾಗಿದ್ರೆ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ, IMEIನ ಫುಲ್ ಫಾರ್ಮ್ ಕೇಳ್ತಾರೆ. ಸರ್ ಇಲ್ಲಿ ಕೊಟ್ಟಿಲ್ಲ, ಬಟ್ ಹಂಗಾಗಿ ನಾನು ಬರ್ತಿದ್ದೀನಿ. ಎಕ್ಸಾಮ್ದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕಂಪ್ಯೂಟರ್ದಲ್ಲೂ ಕೇಳ್ತಾರೆ, ಇದನ್ನು ಕಂಪ್ಯೂಟರ್ ಕಮ್ಯುನಿಕೇಷನ್ ಪೇಪರ್ದಲ್ಲಿ ಕಂಪ್ಯೂಟರ್ದಲ್ಲಿ ಕೇಳ್ತಾರೆ. ಹಾಗೆ KA KSP ಮತ್ತು KPSC ಒಳಗೆ ಎಲ್ಲದರಲ್ಲೂ ಈ ಫುಲ್ ಫಾರ್ಮ್ ಕೇಳ್ತಾರೆ. IMEI ಅಂದರೆ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಂತ. ಇನ್ನೊಮ್ಮೆ ಹೇಳ್ತೀನಿ, ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ. ಇದನ್ನು ತಿರುಚಿ ಕೇಳ್ತಾರೆ ಸರ್. ಐಡೆಂಟಿಟಿ ಅನ್ನೋದು ಐಡೆಂಟಿಫಿಕೇಶನ್ ಅಂತ ಕೇಳ್ತಾರೆ, ಐಡೆಂಟಿಫೈ ಅಂತ ಕೇಳ್ತಾರೆ, ಐಡೆಂಟಿಟಿ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು ಐಡೆಂಟಿಟಿ ಅಂತ ಇದು ನೆನಪಿರಬೇಕು. ನೆಕ್ಸ್ಟ್ ಸರ್, ಉಳಿದಿರೋದೆಲ್ಲ ಮಾಹಿತಿ ಸರ್ ಇದೇನಿದೆ, ಉಳಿದಿರೋ ಯಾವ ಮಾಹಿತಿ ಬೇಡ. ನೆಕ್ಸ್ಟು ಕೊನೆಯದಾಗಿ ನಾನು ಇವತ್ತಿನ ಕ್ಲಾಸ್ನ ಕೊನೆಯ ಚಾಪ್ಟರ್ ಹೇಳ್ತೇನೆ. ಇದರಲ್ಲಿ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತ ಮಾಜಿ ಕಾನೂನು ಕಾರ್ಯದರ್ಶಿ ಉತ್ತರ ಪ್ರದೇಶದ ಮೂಲದ ರಾಜ್ಕುಮಾರ್ ಗೋಯಲ್ ಅವರು ನೇಮಕ ಮಾಡಲಾಗಿದೆ. ಸರ್ CIC ಅಂದರೆ ಕೇಂದ್ರ ಮಾಹಿತಿ ಆಯೋಗ ಅಂತ. ಇದರ ಮುಖ್ಯ ಮಾಹಿತಿ ಆಯುಕ್ತರನ್ನಾಗಿ ರಾಜ್ಕುಮಾರ್ ಗೋಯಲ್ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇವ್ರಕ್ಕಿಂತ ಮುಂಚೆ ಯಾರಿದ್ರು ಸರ್? ಇವ್ರಕ್ಕಿಂತ ಮುಂಚೆ ಯಾರಿದ್ರು ಅಂದರೆ ಹೀರಾಲಾಲ್ ಸಮಾರಿಯಾ ಇದ್ರು. ಇವ್ರು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಇತ್ತೀಚೆಗೆ ಕ್ವಶನ್ ಪೇಪರ್ ಟ್ರೆಂಡ್ ಇದೇ ಥರ ಬರ್ತಿದೆ. ಇವರು ಅಂದರೆ ರಾಜ್ಕುಮಾರ್ ಗೋಯಲ್ ಅವರು ಯಾರ ಪ್ಲೇಸನ್ನು ರಿಪ್ಲೇಸ್ ಮಾಡಿದ್ರು ಅಂತ ಕೇಳ್ತಾರೆ. ಹಾಗಾಗಿ ಹೀರಾಲಾಲ್ ಸಮಾರಿಯಾ ಅವ್ರ ಪ್ಲೇಸನ್ನು ಇವರು ರಿಪ್ಲೇಸ್ ಮಾಡಿದ್ರು ಅಂತ ಹೇಳ್ತಾರೆ. ಯಾಕಂದರೆ ಹೀರಾಲಾಲ್ ಸಮಾರಿಯಾ ಅವರು ಇತ್ತೀಚೆಗೆ ನಿವೃತ್ತ ಹೊಂದಿದರು. ಓಕೆ, ಹಾಗಾದರೆ ಈ ನೋಡಿ ಇಷ್ಟೇ ಕರೆಂಟ್ ಅಫೇರ್ಸ್. ಆದರೆ ಸ್ಟ್ಯಾಟಿಕ್ ಪಾಯಿಂಟ್ಸ್ನ ನೀವು ನೋಡ್ಕೋಬೇಕಾಗುತ್ತೆ. ಸ್ಟ್ಯಾಟಿಕ್ ಪಾಯಿಂಟ್ಸ್ ನೀವು ಏನು ಮಾಡ್ಬೇಕಂತಂದರೆ, ನಾನು ನಿಮ್ಗೊಂದು ಇದೇ ಹೇಳ್ತೀನಿ, ಹಿಂಟ್ ಕೊಡ್ತೀನಿ. ಇದರ ಮೇಲೆ PYQs ಮಾಡ್ಕೊಂಬಿಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಬಿಡಿ. ಆಗಿಲ್ವಾ? ಓಕೆ, ಆಗಿಲ್ಲ ಅಂತಂದರೆ ನಾನು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿನ ಮ್ಯಾಗ್ಝಿನ್ದಲ್ಲಿ ಇರೋದನ್ನ ಹೇಳ್ತಾ ಹೋಗ್ತೀನಿ. ಅದನ್ನಷ್ಟು ಮಾತ್ರ ಓದಿ ಕೀ ಪಾಯಿಂಟ್ಸ್ನ ಮಾಡ್ಕೊಂಡ್ಬಿಡಿ, ಆಯಿತಾ? ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಸರ್ ಇವರಿಗೆ? ಈ ಮಾಹಿತಿ ಮುಖ್ಯ ಆಯುಕ್ತರಿಗೆ ಮತ್ತು ಆಯುಕ್ತರಿಗೆ ಪ್ರಮಾಣ ವಚನ ಬೋಧನೆ ಮಾಡೋರು ರಾಷ್ಟ್ರಪತಿಗಳು. ಸೊ ಇತ್ತೀಚೆಗೆ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ನೇಮಕ ಆದರು ಮತ್ತು ಅವ್ರ ಜೊತೆ 8 ಮಂದಿ ಆಯುಕ್ತರುಗಳು ಕೂಡ ನೇಮಕ ಆದರು. ಹಾಗಾಗಿ ಇವರಿಗೆಲ್ಲ ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧನೆ ಮಾಡಿದರು. ಮತ್ತು ಇವ್ರನ್ನ ಆಯ್ಕೆ ಮಾಡೋಕ್ಕೆ ಒಂದು ಸಮಿತಿ ಇರುತ್ತೆ ಸರ್. ಸೆಲೆಕ್ಷನ್ ಕಮಿಟಿ ಅಂತ ಕರಿತೀವಿ. ಇದ್ರ ಯಾರ ನೇತೃತ್ವದಲ್ಲಿ ಇರುತ್ತೆ ಅಂದರೆ, ಇದು ಪ್ರಧಾನಮಂತ್ರಿ ನೇತೃತ್ವದ ಆಯ್ಕೆ ಸಮಿತಿ ಇರುತ್ತೆ ಸರ್. ಪ್ರಧಾನಮಂತ್ರಿ ನೇತೃತ್ವದ ಆಯ್ಕೆ ಸಮಿತಿ ಇರುತ್ತೆ. ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, PM ಇರ್ತಾರೆ, ಪ್ಲಸ್ ಮತ್ತು ಗೃಹ ಸಚಿವರು ಇರ್ತಾರೆ, ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಒಟ್ಟು 3 ಜನ ಇರ್ತಾರೆ. ಪ್ರಧಾನಮಂತ್ರಿ, ಗೃಹ ಸಚಿವರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಿರ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕಾದ ಅಂಶಗಳು. ಹಾಗೆ ಇದರ ಮೇಲೆ ಕೇಳಬಹುದಾದಂಥ ಮತ್ತೆ ಸ್ಟ್ಯಾಟಿಕ್ ಪಾಯಿಂಟ್ಸ್ ಏನಂತಂದ್ರೆ, ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್, ಕೇಂದ್ರೀಯ ಮಾಹಿತಿ ಆಯೋಗ. ಸೊ ಇದು ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳ್ತಾರೆ, ಯಾವ ಕಾಯ್ದೆ ಮುಖಾಂತರ ಸ್ಥಾಪನೆ ಆಯ್ತು ಅಂತ ಕೇಳ್ತಾರೆ. 2005 ಅಕ್ಟೋಬರ್ 12ರಂದು ಜಾರಿಗೆ ಬಂದ ಮಾಹಿತಿ ಹಕ್ಕು ಕಾಯ್ದೆ 2005. ಸೊ ಈ ಮಾಹಿತಿ ಹಕ್ಕು ಕಾಯ್ದೆ 2005 ಯಾವಾಗ ಜಾರಿಗೆ ಬಂತಂತ ಕೇಳ್ತಾರೆ. 2005 ಅಕ್ಟೋಬರ್ 12ರಂದು ಜಾರಿಗೆ ಬಂತು ಸರ್. ಸೊ ಈ ಕಾಯ್ದೆ ಮೂಲಕ ಕೇಂದ್ರೀಯ ಮಾಹಿತಿ ಹಕ್ಕು ಕಾಯ್ದೆ, ಈ ಕಾಯ್ದೆ ಮುಖಾಂತರ ಕೇಂದ್ರೀಯ ಮಾಹಿತಿ ಹಕ್ಕು ಆಯೋಗವನ್ನು 2005ರಲ್ಲಿ ಸ್ಥಾಪಿಸಿತು. ಬಹಳ ಇಂಪಾರ್ಟೆಂಟ್ ಆಗಿದೆ ಸರ್, ಇದನ್ನು ನೆನ್ಪಿಟ್ಕೋಬೇಕು ನಾವು. ಸೊ ಏನು ನೆನ್ಪಿಟ್ಕೋಬೇಕು ನೀವು ಇಲ್ಲಿ? ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂತು, ಇದನ್ನ ಜಾರಿಗೆ ಬಂದ ವರ್ಷ ಮತ್ತು ದಿನಾಂಕ ನೆನ್ಪಿಟ್ಕೋಬೇಕು, ಆಯ್ತಾ? ಈ ದಿನಾಂಕಕ್ಕೆ ನಾವು ಏನು ಕೇಳ್ತೀವಿ? ಈ ದಿನಾಂಕ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ? ಮಾಹಿತಿ ಹಕ್ಕು ದಿನ ಅಂತ ಮಾಡ್ತೀವಿ. ಮಾಹಿತಿ ಹಕ್ಕು ದಿನ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ನಾವು. ಹೌದಾ? ಗೊತ್ತಿರಲಿಲ್ಲ ಎಷ್ಟು ನಿಮಗೆ. ನೆಕ್ಸ್ಟು ಇದರ ಕೇಂದ್ರ ಕಚೇರಿ ಸರ್ ನವದೆಹಲಿ ಒಳಗೈತಿ. ಇದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ, ಸಂವಿಧಾನೇತರ ಶಾಸನಬದ್ಧ ಸಂಸ್ಥೆ. ಇದು ಸಂವಿಧಾನಬದ್ಧ ಸಂಸ್ಥೆ ಎಕ್ಸಾಮ್ದಲ್ಲಿ ಕೇಳ್ತಾರೆ ಸರ್. ಇದು ಸಂವಿಧಾನಬದ್ಧ ಸಂಸ್ಥೆ, ಸಂವಿಧಾನೇತರ ಅಥವಾ ಶಾಸನಬದ್ಧ ಸಂಸ್ಥೆ ಕೇಳ್ತಾರೆ ಸರ್. ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿಬೇಕು ನೀವು ಇದನ್ನು. ಓಕೆ, ನೆಕ್ಸ್ಟ್ ಆಯೋಗ ಸ್ಥಾಪನೆಯ ಉದ್ದೇಶ ಅಂತ ಕೇಳ್ತಾರೆ. ಇದರ ಉದ್ದೇಶ ಎಕ್ಸಾಮ್ದಲ್ಲಿ ಕೇಳೋದು ಭಾಳ ರೇರು, ಬಟ್ ಉದ್ದೇಶ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲಿ. ಕೇಂದ್ರ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಅಡಿಯಲ್ಲಿ ಬರುವ ಮಾಹಿತಿ ಹಕ್ಕಿಗೆ ಸಂಬಂಧಿಸಿದ ದೂರುಗಳನ್ನು ವಿಚಾರಣೆ ನಡೆಸುವ ಅಧಿಕಾರ ಈ ಆಯೋಗ ಹೊಂದೈತಿ. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಆಯೋಗದ ಸಂರಚನೆ ಅಂತ ಕೇಳಿದ್ರೆ, ಅಂದರೆ ಎಷ್ಟು ಮಂದಿ ಮುಖ್ಯ ಆಯುಕ್ತರು ಎಷ್ಟು ಮಂದಿ ಇರ್ತಾರೆ, ಇದರ ಸದಸ್ಯರು ಎಷ್ಟು ಇರ್ತಾರೆ, ಅಧ್ಯಕ್ಷರು ಎಷ್ಟು ಇರ್ತಾರೆ.
ನೋಡಿ, ಇದಕ್ಕೊಬ್ಬರು ಮುಖ್ಯ ಆಯುಕ್ತರಿರ್ತಾರೆ ಮತ್ತು 10 ಮಂದಿಗಿಂತ ಹೆಚ್ಚಿನ ಸಂಖ್ಯೆ ಇಲ್ಲದಂತೆ ಆಯುಕ್ತರನ್ನು ಒಳಗೊಂಡಿರುವ ಅವಕಾಶ ಇದೆ. ಅಂದರೆ ಒಬ್ಬರು ಏನು ಮಾಡ್ತಾರೆ, ಇಲ್ಲಿ ನೋಡಿ, ಒಬ್ಬರು ಮುಖ್ಯ ಆಯುಕ್ತರಿರ್ತಾರೆ ಮತ್ತು ಸದಸ್ಯರು ಎಷ್ಟು ಬೇಕಂದ್ರೆ ಆಯುಕ್ತರು, ಮುಖ್ಯ ಆಯುಕ್ತರು ಬೇರೆ, ಆಯುಕ್ತರು ಬೇರೆ. ಆಯುಕ್ತರು ಅಂದರೆ ಒಂಥರ ಸದಸ್ಯರಿದ್ದಂಗೆ. ಈ ಸದಸ್ಯರು ಅಂದರೆ ಆಯುಕ್ತರು 10 ಮಂದಿಗಿಂತ ಜಾಸ್ತಿ ಆಗಂಗಿಲ್ಲ. 10 ಮಂದಿ ಒಳಗೆ ಎಷ್ಟು ಬೇಕಾದಿರ್ಬೋದು, ಹೌದಾ. ಟೋಟಲ್ 1+10 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಮೊದಲ ಮುಖ್ಯ ಆಯುಕ್ತರ ಬಗ್ಗೆ ಕೇಳ್ತಾರೆ ಸರ್. ಮೊದಲ ಮುಖ್ಯ ಆಯುಕ್ತರು ಯಾರು? ವಜಾಯತ್ ಹಬೀಬುಲ್ಲಾ ಅವರು ಮೊದಲ ಮುಖ್ಯ ಆಯುಕ್ತರಾಗಿದ್ದರು. ಇತ್ತೀಚೆಗೆ ಟ್ರೆಂಡ್ನಲ್ಲಿ ಏನು ನಡೆದಿದೆ ಅಂದರೆ, ಯಾವ ಪೀರಿಯಡ್ವರೆಗೆ ಅವರು ಇದ್ದರು, ಯಾವ ಅವಧಿಯಲ್ಲಿ ಅವರು ಮೊದಲ ಮುಖ್ಯ ಆಯುಕ್ತರು ಇದ್ದರು ಅಂತ ಕೇಳ್ತಾರೆ. 2005ರಿಂದ 2010ರವರೆಗೆ. 2005ರಿಂದ ಯಾಕೆ ಸರ್ ಇದು ಫಾರ್ಮ್ ಆಗಿದೆ, ಇದು ಸ್ಥಾಪನೆ ಆಗಿದೆ 2005ರಲ್ಲಿ. ಹಾಗಾಗಿ 2005ರಿಂದ 2010ರವರೆಗೆ ವಜಾಯತ್ ಹಬೀಬುಲ್ಲಾ ಅವರು ಮೊದಲ ಮುಖ್ಯ ಆಯುಕ್ತರಾಗಿ ಸೇವೆ ಸಲ್ಲಿಸಿದರು. ಅಧಿಕಾರಾವಧಿ ಏನಂದ್ರೆ ಸರ್ 3 ವರ್ಷ ಅಥವಾ 65 ವರ್ಷ ವಯಸ್ಸಾಗುವವರೆಗೆ. ಸೊ ಅಧಿಕಾರ ವಹಿಸಿಕೊಂಡ 3 ವರ್ಷ ಇರ್ತಾರೆ, ಅಥವಾ ಅವ್ರಿಗೆ 65 ವರ್ಷ ಇದ್ರೆ ಅವಾಗ ರಿಟೈರ್ಡ್ ಆಗ್ತಾರೆ. ಇದು ನಿಮ್ಗೆ ನೆನಪಿರಬೇಕು. 3/, ಈ ಥರ ಬರ್ಕೊಂಬಿಡಿ, 3 ಅಥವಾ 65 ಅಂತ ಬರ್ಕೊಂಬಿಡಿ. ನೆಕ್ಸ್ಟ್ ಇವ್ರ ವೇತನಗಳು ಮತ್ತು ಸವಲತ್ತುಗಳು ಏನಿರುತ್ತೆ ಸರ್. ಸೊ ಇವ್ರ ವೇತನ ಮತ್ತು ಸವಲತ್ತುಗಳನ್ನ ಎಲ್ಲವೂ ಕೇಂದ್ರ ಸರ್ಕಾರ ಕಾಲಕಾಲಕ್ಕೆ ಬದಲಾವಣೆ ಮಾಡುತ್ತೆ. ಕೇಂದ್ರ ಸರ್ಕಾರ ಮಾಡ್ತಾ ಕಾಲಕಾಲಕ್ಕೆ ನಿರ್ಧಾರ ಮಾಡುತ್ತೆ. ಆದರೆ ಒಂದು ಷರತ್ತಿದೆ, ಇವರು ಸೇವೆಯಲ್ಲಿದ್ದಾಗ ಅವರಿಗೆ ಅನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ. ಮೊದಲೇ ಮಾಡ್ಬೇಕು, ಅವ್ರ ಸೇವೆ ಬರೋಕ್ಕಿಂತ. ಇವಾಗ ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಗೋಯಲ್ ಅವರು ಅಧಿಕಾರವನ್ನು ವಹಿಸ್ಕೊಂಡ್ರು. ಇವ್ರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ಏನಾದರೂ ಅವರು ಅದು ವೇತನ ಮತ್ತು ಸವಲತ್ತುಗಳನ್ನು ಚೇಂಜ್ ಮಾಡಿದರೆ ಅದು ಇವ್ರಿಗೆ ಅಪ್ಲೈ ಆಗುತ್ತೆ. ಇವರು ಅಧಿಕಾರ ವಹಿಸ್ಕೊಂಡ ಮೇಲೆ ಏನಾದರೂ ಚೇಂಜ್ ಮಾಡ್ತಂದ್ರೆ ಆಗಲ್ಲ ಸರ್. ಇದು ಒಂದು ಷರತ್ತಿದು. ಓಕೆ. ನೆಕ್ಸ್ಟ್ ಆಯೋಗದ ವಾರ್ಷಿಕ ವರದಿ ಯಾರಿಗೆ ಸಲ್ಲಿಸ್ತಾರೆ? ಸೊ ಇವರೇ ಮಾಡ್ತಾರೆ, ಈ ಕೇಂದ್ರ ಮಾಹಿತಿ ಆಯೋಗದವರು ಕೇಂದ್ರ ಸರ್ಕಾರಕ್ಕೆ ತಮ್ಮ ಆಯೋಗದ ವರದಿಯನ್ನು ಸಲ್ಲಿಸ್ತಾರೆ, ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಈ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರೆ, ಸಂಸತ್ತಿನ 2 ಸದನಗಳ ಮುಂದೆ ಇದನ್ನು ಇಡ್ತಾರೆ. ಸಂಸತ್ತಿನ 2 ಸದನಗಳ ಮುಂದೆ, ಭಾಳ ಇಂಪಾರ್ಟೆಂಟ್. ನಾನು ಏನು ಮೆನ್ಷನ್ ಮಾಡ್ತೀನಿ, ಈ ವರ್ಡ್ ಭಾಳ ಇಂಪಾರ್ಟೆಂಟ್. 2 ಸದನಗಳ ಮುಂದೆ ಇಡ್ತಾರೆ. ಓಕೆ. ರಾಜೀನಾಮೆ ಯಾರಿಗೆ ಕೊಡ್ತಾರೆ ಸರ್? ಮುಖ್ಯ ಆಯುಕ್ತರು ಮತ್ತು ಆಯುಕ್ತರು ಇಬ್ಬರು ತಮ್ಮ ರಾಜೀನಾಮೆಗಳನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನಾನು ಕಾಯ್ದೆ ಬಗ್ಗೆ ಹೇಳಿದೆ. ಇಲ್ಲಿವರೆಗೂ ನಾನು ಏನು ಹೇಳಿದೆ? ಆಯೋಗದ ಬಗ್ಗೆ ಹೇಳಿದೆ. ಇವಾಗ ಕಾಯ್ದೆ ಬಗ್ಗೆ ಹೇಳೋದಾದರೆ, ಈ ಕಾಯ್ದೆ ಯಾವಾಗ ಜಾರಿಗೆ ಬಂತು? 2005 ಅಕ್ಟೋಬರ್ 12 ಅಂತ ಹೇಳಿದೆ. ಅಕ್ಟೋಬರ್ 12 ಪ್ರತಿ ವರ್ಷ ನಾವು ಮಾಹಿತಿ ಹಕ್ಕು ದಿನ ಅಂತ ಆಚರಣೆ ಮಾಡ್ತೀವಿ. ಇಷ್ಟು ಗೊತ್ತಿರಲಿ. ಇದು ಯಾವ ಕಾಯ್ದೆಗೆ ಬದಲಿಗೆ ಬಂದಿದೆ ಅಂತ ಕೇಳ್ತಾರೆ. ಈ ಕಾಯ್ದೆ ಬಂದಿದೆ, ಯಾವುದು? ಮಾಹಿತಿ ಹಕ್ಕು ಕಾಯ್ದೆ 2005 ಬಂದೈತಿ. ಬಟ್ ಇದಕ್ಕಿಂತ ಮುಂಚೆ ಒಂದು ಕಾಯ್ದೆ ಇತ್ತು, ಆ ಕಾಯ್ದೆಯ ಬದಲಾಗಿ ಈ ಕಾಯ್ದೆ ಬಂದೈತಿ. ಯಾವುದಂದ್ರೆ 2002ರ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಬರುತ್ತೆ. ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಬರುತ್ತೆ. ಅದರ ಬದಲಾಗಿ ಈ ಕಾಯ್ದೆ ಚಾಲ್ತಿಗೆ ಬಂತು. ಇಷ್ಟು ನಿಮಗೆ ನೆನಪಿರಬೇಕು. ನೆಕ್ಸ್ಟ್ ಮುಖ್ಯವಾದ ಇದು ಅಂತ ಅಂಶ ಅಂದರೆ ಏನು ಕೇಳ್ತಾರೆ, ಮಾಹಿತಿ ಪಡೆಯಲು ಅರ್ಜಿದಾರನು ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ಪೋಸ್ಟಲ್ ಆರ್ಡರ್ ಮೊತ್ತ ಕೇಳ್ತಾರೆ ಸರ್. ಬಹಳ ಇಂಪಾರ್ಟೆಂಟ್ ರೀ. ಮಾಹಿತಿ ಪಡಿಬೇಕಂದ್ರೆ ಒಬ್ಬ ಯಾವುದೇ ಅರ್ಜಿದಾರ, ನಾವಾಗಿರ್ಬೋದು, ನೀವಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಅರ್ಜಿ ಹಾಕ್ಬೋದು. ಅರ್ಜಿ ಹಾಕಿದರೆ ನಮಗೊಂದು ಪೋಸ್ಟಲ್ ಆರ್ಡರ್ ಅಂತ ಒಂದು ಮಿನಿಮಮ್ ಅಮೌಂಟ್ ಇರುತ್ತೆ. ಆ ಮಿನಿಮಮ್ ಅಮೌಂಟ್ 10 ರೂಪಾಯಿ ಇರುತ್ತೆ ಸರ್. ಇದು ಕೂಡ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. ಅರ್ಜಿದಾರನ ಬಗ್ಗೆ ಕೇಳಿದರೆ, ಅರ್ಜಿದಾರನು ಎಷ್ಟು ದಿವಸಕ್ಕೆ ಅರ್ಜಿ ಹಾಕಿದರೆ ಎಷ್ಟು ದಿವಸದೊಳಗೆ ಅವನಿಗೆ ಮಾಹಿತಿ ಸಿಗುತ್ತದೆ ಅಂತ ಕೇಳ್ತಾರೆ. ಅದನ್ನು ಮಾತ್ರ ಕೆ ಎ ಡಿಪೆಂಡ್ ಮಾಡಿದವರು 2 ಸಲ ಕೇಳಿದ್ದಾರೆ, KSP ಇದ್ದವ್ರು 1 ಸಲ ಕೇಳಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಮಾಹಿತಿಯನ್ನು ಒದಗಿಸಬೇಕಾದ ಕಾಲಾವಧಿ ಅರ್ಜಿ ಸಲ್ಲಿಸಿದ 30 ದಿನದೊಳಗೆ ಅರ್ಜಿದಾರನಿಗೆ ಮಾಹಿತಿ ಒದಗಿಸಲಾಗುವುದು. ಇದು ಸಾಮಾನ್ಯ ಒಂದು ಮಾಹಿತಿ ಆಗಿರುತ್ತದೆ. ಅದೇ ಒಂದು ವೇಳೆ ಜೀವ ಮತ್ತು ಭದ್ರತೆಗೆ ಸಂಬಂಧಿಸಿದ ಮಾಹಿತಿ ಇದ್ದಲ್ಲಿ ಅದನ್ನು ವಿದಿನ್ 48 ಅವರ್ಸ್ ಅಂದರೆ 48 ಗಂಟೆಗಳಲ್ಲಿ ಒದಗಿಸಬೇಕಾಗುತ್ತದೆ. ಸೊ 2 ಡಿಫ್ರೆನ್ಸ್ ನೀವು ಭಾಳ ಗಮನ ಹರಿಸಬೇಕು. 2 ಡಿಫ್ರೆನ್ಸ್ ನೋಡ್ಕೋಬೇಕು. ನಾರ್ಮಲ್ ಆಗಿ ಮಾಹಿತಿ ಬೇರೆ, ಅಂದರೆ ಜೀವ ಮತ್ತು ಭದ್ರತೆಗೆ ಸಂಬಂಧಿಸಿದ ಮಾಹಿತಿ ಬೇರೆ ಆಗುತ್ತೆ. ಎರಡಕ್ಕೂ ಪ್ರಿಫರೆನ್ಸ್ ಬೇರೆ ಬೇರೆ ಇರುತ್ತೆ. ಇದು 30 ದಿನದೊಳಗೆ, ಇದು 48 ಗಂಟೆಗಳ ಒಳಗೆ. ಓಕೆ. ನೆಕ್ಸ್ಟ್ ಮಾಹಿತಿ ಪಡೆಯೋಕ್ಕೆ ಏನಾದರೂ ಸರ್ ನಮ್ಗೆ ಇದೈತಾ? ಇದು ಯಾವುದಾದ್ರೂ ಮಾಹಿತಿ ಪಡೆಯೋಕ್ಕೆ ನಮ್ಗೆ ವಯಸ್ಸಿಗೆ ಅಂದರೆ ಇಷ್ಟೇ ವಯಸ್ಸಿನವರು ಮಾಹಿತಿ ಪಡಿಬೋದು ಅಂತ ಏನಾದರೂ ಐತೆ? ಯಾವುದೇ ರೀತಿಯಾದಂಥ ಅರ್ಜಿದಾರನಿಗೆ ಕನಿಷ್ಠ ಮತ್ತು ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ಸರ್. ಮಿತಿ ಇಲ್ಲ ರೀ. ಇದು ಭಾಳ ಇಂಪಾರ್ಟೆಂಟ್. ಇಲ್ಲ ಅನ್ನೋದು ಇಂಪಾರ್ಟೆಂಟ್, ಆಯಿತಾ? ಮತ್ತು ಎಕ್ಸಾಮ್ದಲ್ಲಿ ಏನೈತೆ, ಇಷ್ಟು ವಯಸ್ಸಿಗೆ ಮಿತಿ ಇದೆ, 16ರಿಂದ 30 ವಯಸ್ಸಿನವ್ರಿಗೆ ಈ ಥರ ಕೊಡ್ತಾರೆ. ಆ ಥರ ಕೊಟ್ಟರೆ ಅಲ್ಲಿ ಕ್ಲಿಯರಾಗಿ ಹೇಳಿ, ಯಾವುದೇ ವಯಸ್ಸಿನ ಮಿತಿ ಇಲ್ಲ, ನಿಮಗೆ ನೆನಪಿರಬೇಕು. ಇನ್ನು ಮೇಲ್ಮನವಿ ಸಲ್ಲಿಕೆಗೆ ಅವಧಿ ಕೇಳಿದರೆ, ಸೊ ಮೇಲ್ಮನವಿ ಸಲ್ಲಿಕೆಗೆ ಅವಧಿ 45 ದಿನಗಳು ಇರ್ತದೆ. ಇಷ್ಟು ಇಂಪಾರ್ಟೆಂಟು. ಮತ್ತು 2005ರ ಮಾಹಿತಿ ಹಕ್ಕು ಕಾಯ್ದೆ ಅನ್ವಯ, ಇದೇನು ಕಾಯ್ದೆ ಬಂತಲ್ಲ, ಇದರ ಅನ್ವಯ ಎಲ್ಲ ರಾಜ್ಯಗಳು ಏನು ಮಾಡ್ತಾವೆ, ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ರಾಜ್ಯ ಮಾಹಿತಿ ಹಕ್ಕು ಆಯೋಗವನ್ನು ಸ್ಥಾಪನೆ ಮಾಡ್ಯಾವ. ರಾಜ್ಯ
ಮಾಹಿತಿ ಹಕ್ಕು ಆಯೋಗನ ಸ್ಥಾಪನೆ ಮಾಡ್ಯಾವ. ರಾಜ್ಯದ ಮಾಹಿತಿ ಹಕ್ಕಿಗೆ ಸಂಬಂಧಿಸಿದ ಉನ್ನತ ಮಟ್ಟದ ಶಾಸನಬದ್ಧ ಶಾಸನಬದ್ಧ ಸ್ವತಂತ್ರ ಸಂಸ್ಥೆಗಳಾಗಿವೆ. ಅವೆಲ್ಲ ಒಂದು ಶಾಸನಬದ್ಧ ಸ್ವತಂತ್ರ ಸಂಸ್ಥೆಗಳಾಗಿವೆ. ಹಾಗಿದ್ದರೆ ನಿಮ್ಗೊಂದು ಕ್ವಶನ್, ರಾಜ್ಯ ಮಾಹಿತಿ ಹಕ್ಕು ಆಯೋಗ ಯಾವಾಗ, ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗ ಯಾವಾಗ ಸ್ಥಾಪನೆ ಆಗಿತ್ತು ಎಂದು ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.